ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮಗೆ ಬಾಯಿ ಬಿಟ್ಟು ನನಗೆ ನಿನ್ನ ಸಂಬಂಧ ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ರೆ, ಅವ್ರು ಡೈರೆಕ್ಟಾಗಿ ನಿಮಗೆ ಈ ರಿಲೇಷನ್ಶಿಪ್ ಆಗಿರಬಹುದು, ಪ್ರೀತಿ ಆಗಿರಬಹುದು, ಈ ಸಂಬಂಧ ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ರೆ ಮತ್ತೆ ಆ ಪರ್ಸನ್ ಹಿಂತಿರುಗ್ತಾರ ಅನ್ನೋದೇ ಇವತ್ತಿನ ಕಂಟೆಂಟ್ ಆಗಿರುತ್ತೆ. ನಿಮ್ಮ ಪರ್ಸನ್ ಅದು ಲವ್ ಅಲ್ಲಿ ಇರ್ಬೋದು, ಏನೇ ಇರಬಹುದು, ಮತ್ತೆ ಆ ಪರ್ಸನ್ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಇದೊಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ ಒಂದು 3 ಬಾರಿ ಹೇಳ್ಕೊಂಡು ಇದೊಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ 3 ಬಾರಿ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ ಎನರ್ಜಿ ಕನೆಕ್ಟ್ ಆಗಿ ಇಲ್ಲಿ ನಿಮಗೆ ಅವರಿಂದ ಏನು ಉತ್ತರ ಬರ್ತಿದೆ ಅನ್ನೋದು ಬೇಗನೆ ಸಿಗುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಯಾರೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಪರ್ಸನ್ ಹಿಂತಿರುಗ್ತಾರ ಮತ್ತೆ ನಿಮ್ಮ ಪರ್ಸನ್ ನಿಮ್ಮ ಒಟ್ಟಿಗೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಇದೊಂದು ರೀಡಿಂಗ್ನ ನೋಡಿ. ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರ ಕರೆಂಟ್ ಎನರ್ಜಿ ಏನಿದೆ ಅನ್ನೋದು ಬೇಗನೆ ತಿಳಿಯುತ್ತೆ. ಓಕೆ, ನಿಮ್ಮ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಮುಂದಿನ ಯೋಚನೆ ಮಾಡದೆ ಸದ್ಯಕ್ಕೆ ಏನಾಗಬೇಕು ಅನ್ನೋದು ದುಡುಕಿ ಮುಂದೆ ಹೋಗ್ತಾ ಇದ್ದಾರೆ. ದುಡುಕಿ ಈ ಸಂಬಂಧ ಒಂದು ಅದ್ಭುತವಾದ ಸಂಬಂಧ. ಇದರಲ್ಲಿ ಒಳ್ಳೊಳ್ಳೆ ಕನಸುಗಳನ್ನೇ ನೀವಿಬ್ರು ಕಟ್ಟಿದ್ರಿ. ಮುಂದೆ ಏನಾಗಬೇಕು ಅಂತ ಗೊತ್ತಾಗದೇನೆ, ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗದೇನೆ ದುಡುಕಿ ಮುಂದೆ ಹೋಗ್ತಾ ಇದ್ದಾರೆ. ಈಗಿನ ಲೈಫೇ ಚಂದ ಅಂದ್ಕೊಂಡು ಅವರು ಮುಂದಿನ ಯೋಚನೆ ಮಾಡ್ದಿರ ಮುಂದೆ ಹೋಗಿದ್ದಾರೆ. ಆದರೆ ದುಡುಕಿ ಬೀಳೋದಂತೂ ಸತ್ಯ. ಯಾರನ್ನೋ ನಂಬ್ಕೊಂಡು ಹೋಗಿರ್ಬೋದು, ಅಥವಾ ಯಾವುದೋ ಟೆಂಪ್ರವರಿ ಲೈಫ್ನ ನಂಬಿ ಹೋಗಿರಬಹುದು. ನೀವು ಬೇಡ, ನಿಮ್ಮ ಜೊತೆಗಿದ್ರೆ ಸರಿ ಹೋಗಲ್ಲ ಅಂತ ಅವ್ರಿಗವರೇ ಪ್ರಿಡಿಕ್ಟ್ ಮಾಡ್ಕೊಂಡಿರ್ಬೋದು. ಅವ್ರಿಗವರೇ ನಿಮ್ಮ ಮುಂದಿನ ಭವಿಷ್ಯಗಳನ್ನ ಅವ್ರಿಗವರೇ ನಿರ್ಧಾರ ಮಾಡಿಕೊಂಡು ಈ ಸಂಸಾರ ಚೆನ್ನಾಗಿರಲ್ಲ, ಈ ಚೆನ್ನಾಗಿ ಮುಂದುವರ್ಸ್ಕೊಳ್ಳೋದಕ್ಕೆ ನಮ್ಮ ಕೈಯಿಂದ ಬರಲ್ಲ ಅನ್ನೋದಕ್ಕೂ ಅವರು ನಿಮ್ಮನ್ನ ಅವಾಯ್ಡ್ ಮಾಡಿ ನನಗೆ ನೀನು ಬೇಡ ಅಂತ ಡೈರೆಕ್ಟಾಗಿ ಬಿಟ್ಟು ಹೋಗಿರಬಹುದು. ಬಟ್ ಆದರೆ 6 ಮಂತ್ ನಂತರ ಅವ್ರಿಗೆ ರಿಯಲೈಸ್ ಆಗತ್ತೆ, ಈ ಪ್ರೀತಿ ವಿಚಾರ, ಈ ಸಂಬಂಧ ವಿಚಾರದಲ್ಲಿ ಮತ್ತೆ ಆ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಯಾವ ರೀತಿ ಅಂತ ಹೇಳಿದ್ರೆ, ಮೈಂಡ್ ತುಂಬಾ ಫ್ಲಿಕ್ಚುಯೇಟ್ ಮಾಡ್ಕೊಳ್ತಾರೆ, ತುಂಬಾ ಫ್ಲರ್ಟಿಂಗ್ ಕ್ಯಾರೆಕ್ಟರ್ ಆಗಿರಬಹುದು. ಯಾರೇ ಮಾತಾಡಿಸಿದ್ರು ಬೇಗ ಮನ್ಸು ಹೋಲ್ಬಿಡ್ತಾರೆ ಅವ್ರಿಗೆ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ತಾತ್ಕಾಲಿಕ ಲೈಫೇ ತುಂಬಾ ಸ್ಟ್ರಾಂಗ್ ಆಗಿ ಕಾಣೋದಕ್ಕೆ ಶುರು ಆಗತ್ತೆ ಅಂತ ಹೇಳ್ಬೋದು. ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದೀರಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ಗಳು ಏನಂತ ಹೇಳಿದ್ರೆ, ಯಾರೋ ಬಂದು ಏನೋ ಹೇಳ್ಕೊಟ್ರೆ ಬೇಗ ನಂಬ್ತಾರೆ. ಯಾರೋ ಬಂದು ಅವ್ರ ಮುಂದೆ ಚೆನ್ನಾಗಿ ಕಂಡಾಗ ಅದಕ್ಕೂ ಕೂಡ ಬೇಗ ಮನ್ಸೋಲ್ತಾರೆ ಅಂತ ಹೇಳ್ಬೋದು. ಮೈಂಡ್ ಟಪ್ಪ ಚೇಂಜ್ ಮಾಡ್ತಾರೆ. ಅಂದ್ರೆ ಇವಾಗ ನೀವ್ ಬೇಕು, ನೀವ್ ಇಲ್ದೆ ನನ್ನ ಜೀವನನೇ ಇಲ್ಲ ಅಂತ ಹೇಳ್ದವ್ರು, ಅದು ಯಾರೋ ಬೇರೆಯವ್ರು ಬಂದ ಮೇಲೆ ಅಥವಾ ಯಾರೋ ಏನಾದ್ರು ಹೇಳ್ಕೊಟ್ಟ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ನಂಗೆ ನಿನ್ನ ಅವಶ್ಯಕತೆ ಇಲ್ಲ ಅನ್ನೋ ರೀತಿನೇ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್, ಮೇಜರ್ ಆಗಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ, ಈ ಪ್ರೀತಿಯಲ್ಲಿ ನೀವು ತಾಳ್ಮೆ ಇದ್ದಷ್ಟು, ನೀವು ಅವ್ರು ಏನೇ ಮಾಡಿರಲಿ, ಇವಾಗ ನೀವು ಪದೇ ಪದೇ ಅವ್ರನ್ನ ಮೆಸೇಜ್ ಮಾಡೋದಾಗಿರ್ಬಹುದು, ಪದೇ ಪದೇ ಕಾಲ್ ಮಾಡೋದಾಗಿರ್ಬೋದು, ಪದೇ ಪದೇ ಬೇರೆಯವ್ರ ನಂಬರಿಂದ ಮೆಸೇಜ್ ಮಾಡೋ ಇರ್ಬೋದು, ಈ ಥರ ಇರಿಟೇಟ್ ಮಾಡೋ ಬದಲು ಸ್ಟ್ರಾಂಗ್ ಆಗಿ ಒಂದಷ್ಟು ತಾಳ್ಮೆಯಿಂದ ಇದ್ರೆ ನೋಡಿ. ಇಲ್ಲಿ ಈ ಚಿತ್ರದಲ್ಲಿ ನೋಡಿ, ಸಿಂಹನೇ ಈ ಹೆಂಗಸು ಸಿಂಹನನ್ನೇ ಒಂದು ಮೇಂಟೈನ್ ಮಾಡ್ತಾ ಇದ್ದಾಳೆ. ಅಂದ್ರೆ ಆ ಸಿಂಹದ ಬಾಯೇ ಮುಚ್ಚಿಸ್ತಾ ಇದ್ದಾಳೆ. ಅಂದ್ರೆ ನೀವೊಂದಷ್ಟು ತಾಳ್ಮೆಯಿಂದ ಇದ್ರೆ, ಅವ್ರು ನಿಮಗೆ ಎಷ್ಟೇ ಮನ್ಸಿಗೆ ನೋವು ಮಾಡಿರ್ಲಿ, ಏನೇ ಮಾಡಿರ್ಲಿ,
ಒಂದು ಒಳ್ಳೆ ಸೆಲೆಬ್ರೇಷನ್ ಇಂದ ನಿಮ್ಮ ಬಗ್ಗೆ ಅವ್ರಿಗೆ ಅರಿವಾಗೋದಕ್ಕೆ ಬಿಟ್ಬಿಡಿ. ನೀವು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಇದರಿಂದ ನಿಮ್ ಕಂಡ್ರೆ ಇರಿಟೇಟ್ ಆಗತ್ತೆ ಹೊರತು ನಿಮ್ಮ ಹತ್ರ ಬರ್ಬೇಕು ಅನ್ನೋ ಮನ್ಸು ಯಾವುದು ಬರಲ್ಲ ಅವ್ರಿಗೆ. ಯಾಕೆಂದ್ರೆ ನೀವು ಟೈಮೇ ಕೊಡ್ತಾ ಇಲ್ಲ, ನೀವೇನು ನಿಮ್ ಬಗ್ಗೆ ನೆನಪು ಮಾಡ್ಕೊಳ್ಳೋದಕ್ಕೂ ಅದಕ್ಕೆಲ್ಲ ಟೈಮೇ ಕೊಡ್ತಾ ಇಲ್ಲ. ಸೊ ಒಂದಷ್ಟು ಟೈಮ್ನ ಕೊಟ್ಬಿಡಿ ಅವ್ರಿಗೆ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಅವ್ರು ಏನಾದ್ರೂ ಬಿಡ್ಲಿ, ಅವ್ರು ಇವಾಗ ಯಾರೊಟ್ಟಿಗಾದ್ರೂ ಇರ್ಲಿ, ಬಟ್ ಆದ್ರೆ ನಿಮ್ಮ ಪ್ರೀತಿಯಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮೇಜರ್ ಆಗಿ ಆ ವ್ಯಕ್ತಿ ಮತ್ತೆ ಬರ್ತಾರೆ ಅಂತ ಹೇಳ್ತಾ ಇದೆ. ಸೊ ಅವರ ಮನಸ್ಸಿನ ಮಾತು ಏನಾಗಿದೆ ಅಂತ ಹೇಳಿದ್ರೆ, ಮನಸ್ಸಿನ ಮಾತಾಗಿರ್ಬೋದು, ಯೂನಿವರ್ಸ್ ಇಂದನೂ ಮಾತಾಗಿರ್ಬೋದು, ದಿ ಹೀಟ್ ಬಿಟ್ವೀನ್ ಅಸ್ ಈಸ್ ಇಂಟೆನ್ಸ್. ಅಂದ್ರೆ ಇದೊಂದು ಸಂದರ್ಭ, ಒಂದು ಜ್ವಾಲೆ ಏನಿದೆ ನಮ್ಗೆ ತಟ್ತಾ ಇದೆ, ಒಂದಷ್ಟು ತಾಳ್ಮೆಯಿಂದ ಇರೋದು ಉತ್ತಮ. ಈ ಕಾರ್ಡಿಗೂ ರಿಲೇಟೆಡ್ ಆಗತ್ತೆ ಅಂತ ಹೇಳ್ಬೋದು. ಈಗ ಹೀಟ್ ಆಫ್ ದಿ ಮೂಮೆಂಟ್ ಇದೆ, ಒಂದಷ್ಟು ತಾಳ್ಮೆಯಿಂದ ಇರಿ ಅಂತ. ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್. ಇದನ್ನ ನಾನು ಹೆಂಗ್ ಶುರು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಇದೆ. ಮತ್ತೆ ಈತನ ಹತ್ರ ಹೋದ್ರೆ ಮತ್ತೆ ಇದನ್ನ ಹೆಂಗ್ ಶುರು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಐ ಕಾಂಟ್ ಕಮ್ ಟು ಯು ನಾವ್. ಈಗ ನಾನು ನಿನ್ನ ಹತ್ರ ಬರೋದಕ್ಕಾಗಲ್ಲ ಅಂತಾನೆ ಹೇಳ್ತಾ ಇದೆ ಅವರ ಮನಸ್ಸು. ಈಗ ನಾನು ನಿನ್ನ ಹತ್ರ ಬರೋದಕ್ಕಾಗಲ್ಲ ಅಂತಾನೆ ಹೇಳ್ತಾ ಇದೆ. ಯಾಕೆಂದ್ರೆ ನನ್ನ ಇಲ್ಲಿ ನೋಡಿ, ಇಲ್ಲೊಂದು ಕಾರ್ಡ್ ಬಂದಿದೆ. ಅವ್ರಿಗೆ ಈಗ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವರು ಇವಾಗ ನಡೀತಿರೋದೇ ಚಂದ, ಇವಾಗ ನಡೀತಿರೋದೇ ಖುಷಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಒಂದಷ್ಟು ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ದಷ್ಟು ಅವ್ರು ಮತ್ತೆ ಬರ್ತಾರೆ. ಅವ್ರಿಗೆ ನೀವೇನು ಅಂತ ರಿಯಲೈಸ್ ಆಗೋಕ್ಕೆ ದಯವಿಟ್ಟು ಬಿಟ್ಕೊಡಿ. ಯಾಕೆಂದ್ರೆ ನೀವು ಪದೇ ಪದೇ ಮೆಸೇಜ್ ಮಾಡೋದು, ಪದೇ ಪದೇ ಕಾಲ್ ಮಾಡೋದು ಏನಾಗುತ್ತೆ, ಅವ್ರಿಗೆ ಇರಿಟೇಟ್ ಶುರುವಾಗಿ ನಿಮ್ಮ ಬಗ್ಗೆ ಅವರು ನಿಮ್ಮ ಬಗ್ಗೆ ಏನ್ ಅಂದ್ರೆ ಫೀಲೇ ಗೊತ್ತಾಗಲ್ಲ ಅವ್ರಿಗೆ. ಆ ರೀತಿ ಮಾಡ್ಕೊಳ್ತಾ ಇದ್ದೀರಾ ನಿಮ್ಗೆ ನೀವೇ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ನಿಮ್ಮ ಪರ್ಸನ್ ಮತ್ತೆ ಹಿಂತಿರುಗ್ತಾರ, ಈಗ ಯಾವುದೇ ಸಂದರ್ಭ ಇರ್ಬೋದು, ಮತ್ತೆ ನಿಮ್ಮ ಲೈಫ್ಗೆ ಆ ಪರ್ಸನ್ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡಿದ್ದೊಂದು ಕಾರ್ಡ್ ರೀಡಿಂಗ್ನ ನೋಡಿ. ಆ ಎನರ್ಜಿ ಏನು ಹೇಳ್ತಾ ಇದೆ ಅನ್ನೋದು ಬೇಗ ಕನೆಕ್ಟ್ ಆಗತ್ತೆ. ಇಲ್ಲೂ 8 ಆಫ್ ಕಪ್ಸ್ ಬಂದಿದೆ. ನೀವು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅವ್ರು ಇವಾಗ. ಅಂದ್ರೆ ಅವರ ಲೈಫಲ್ಲಿ ಒಂದು ಒಳ್ಳೆ ತಿರುವು ಪಡ್ಕೊಂಡಿದೆ. ಅವ್ರ ಲೈಫಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ಗಳು ಬಂದಿದೆ. ಅವ್ರ ಲೈಫಲ್ಲಿ ತುಂಬ ಆಪರ್ಚುನಿಟೀಸ್ಗಳು ಬಂದಿದೆ. ಬಹುಶಃ ಫ್ಯಾಮಿಲಿಯಿಂದ ಇರಬಹುದು, ಏನೇ ಇರಬಹುದು. ನಾನು ಇದನ್ನೆಲ್ಲ ಹೇಳ್ತೀನಿ ನಿಮಗೆ ನೋಡಿ. ಅವ್ರಿಗೆ ಪ್ರೀತಿ ವಿಚಾರದಲ್ಲಿ ಸಾಕಾಗೋಗಿದೆ. ಬಟ್ ಆದರೆ ಅವ್ರ ಮನಸ್ಸು ನೋವು ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಬಿಟ್ಟು ಹೋಗೋದಕ್ಕಾಗಿರಬಹುದು, ಏನೇ ಇರಬಹುದು. ಅವ್ರ ಮನಸ್ಸು ನೋವು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಅವ್ರಿಗೊಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ ಲೈಫಲ್ಲಿ. ನನ್ನ ಲೈಫು ಹಿಂಗಿದ್ರೆ ಚೆನ್ನಾಗಿರಲ್ಲ ಅನ್ನೋದು ಅವ್ರಿಗೆ ಅರ್ಥವಾಗಿದೆ. ನನ್ನ ಲೈಫ್ ಇದನ್ನು ಈ ಸಂಬಂಧನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಬೇರೆ ತಿರುವು ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತಲೂ ಇದೆ. ಅಥವಾ ಫ್ಯಾಮಿಲಿಗೆ ಭಯಪಟ್ಟು ಇರಬಹುದು. ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಏನು ಮಾಡಬೇಕು, ಈ ಕಡೆ ಫ್ಯಾಮಿಲಿನೂ ಹೇಳೋದು, ಫ್ರೆಂಡ್ಸ್ಗಳು ಹೇಳೋದು, ಇದರಲ್ಲೆಲ್ಲ ಅವರು ಮೈಂಡ್ ಏನಾಗಿದೆ, ತುಂಬಾ ಮೈಂಡ್ ಬ್ಲ್ಯಾಂಕ್ ಆಗೋದಕ್ಕೆ ಶುರು ಆಗಿದೆ. ಅವ್ರಿಗೆ ಯಾವ ಸರಿ ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇದು ಅವಾಯ್ಡ್ ಮಾಡದೆ, ಈ ಸಂಬಂಧ ಅವಾಯ್ಡ್ ಮಾಡಿ ನಾನು ಬಿಟ್ಟು ಹೋಗೋದೇ ಸರಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗಿರುವಾಗ್ಲೇನೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳು ಎಷ್ಟೊಂದು ಸಲ ಮಾಡಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಆಸೆ ಇತ್ತು, ಆಸೆ ಇದೆ, ಹೌದು. ಬಟ್ ಆದ್ರೆ ನಿಮ್ಮ ಜೊತೆಗಿರುವಾಗೇನೆ ನಿಮ್ಗೆ ಹೇಳ್ದಿರೋಂಥ ಸಾಕಷ್ಟು ವಿಚಾರಗಳು ಮಾಡಿದ್ದಾರೆ. ಇದರಿಂದ ನೀವು ಮಾನಸಿಕವಾಗಿ ಹೋಗಿದ್ದೀರಿ. ಇದರಿಂದ ನೀವು ತುಂಬಾನೇ ಅವ್ರನ್ನ ಸರ್ಚ್ ಮಾಡೋದಾಗಿರಬಹುದು. ಅವರು ಯಾಕೆಂದ್ರೆ ಈ ಪರ್ಸನ್ ಎಂಥವ್ರು ಅಂತ ಹೇಳಿದ್ರೆ, ನಾನು ಯಾರನ್ನೋ ಇಷ್ಟಪಡ್ತಾ ಇದ್ದೀನಿ, ಅಥವಾ ನನಗೆ ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ, ಅಥವಾ ನಂಗೆ ನೀನು ಬೇಡ ಅಂತಾನು ಹೇಳಲಿಲ್ಲ, ಸುಮ್ಮನೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಹೋಗೋದು, ಆಮೇಲೆ ನಿಮ್ಮ ಫೋನ್ನ ಬ್ಲಾಕ್ ಮಾಡೋದು, ಇದರಿಂದ ಎಲ್ಲ ನಿಮ್ಗೆ ಇನ್ನೂ ಆಸಕ್ತಿ ಜಾಸ್ತಿ ಆಯ್ತು. ನಾನು ಇನ್ನೂ ಫೋನ್ ಮಾಡ್ಬೇಕು ಅವ್ರಿಗೆ, ನಾನು ಇನ್ನೂ ಮೆಸೇಜ್ ಮಾಡ್ಬೇಕು ಅವ್ರಿಗೆ, ಇವ್ರು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಇನ್ನೂ ಅವರ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತಾ, ಅವ್ರು ಅವಾಯ್ಡ್ ಮಾಡಿದಷ್ಟು ನಿಮಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಯ್ತು ಹೊರತು ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ನೀವು. ನಿಮ್ಮ ಪರ್ಸನ್ ಮನಸ್ಸಿನ ಮಾತು ಏನಾಗಿದೆ ಗೊತ್ತಾ, ಅವರ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ, ಐ ಕ್ರೈ ಎಟ್ ನೈಟ್. ಅಂದ್ರೆ ನೀವು ಎಷ್ಟೋ ಸಲ ಫೋನ್ ಮಾಡಿ ಹತ್ತಿರಬಹುದು, ಮೆಸೇಜ್ಗಳನ್ನ ಹಾಕಿರಬಹುದು, ಅವರು ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮ್ಮನ್ನ ಬೈದಿರಬಹುದು. ಬಟ್ ಯಾವುದೋ ಒಂದು ಸಂದರ್ಭನ ಯೋಚನೆ ಮಾಡ್ಕೊಂಡಾಗ ರಾತ್ರಿ ಹೊತ್ತು ಅಳ್ತಾ ಇರೋದು ಇದೆ.
ಅವರು ರಾತ್ರಿನೂ ಅಳ್ತಾ ಇದ್ದಾರೆ. ಅವರು ಆ ಫ್ರೀ ಟೈಮ್ ಅದು ಯಾರೂ ಇರಲ್ಲ, ಏನೂ ಇರಲ್ಲ. ಹಳೇದನ್ನ ನೆನೆಸ್ಕೊಂಡು ಅಳ್ತಾರೆ. ನೀವು ಮಾತಾಡಿರೋ ಮಾತುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ದಿ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ನಾನು ನಿನ್ನನ್ನ ಯಾವ ರೀತಿ ಬಳಸ್ಕೊಂಡೆ, ಯಾವ ರೀತಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ಅದು ತಪ್ಪು ಅಂತ ನನಗೆ ಅರಿವಾಗಿದೆ. ಎಷ್ಟೋ ಸಲ ನೀವು ಫೋನ್ ಮಾಡಿದಾಗ ಬೈದಿರ್ಬೋದು, ಬ್ಲಾಕ್ ಮಾಡಿರ್ಬೋದು. ನಿಮ್ಮ ನೋವು ಅವ್ರಿಗೆ ಗೊತ್ತಾಗ್ತಾ ಇದೆ. ನೀವು ಎನರ್ಜಿ ಪಾಸ್ ಮಾಡ್ತಾ ಅದೆಲ್ಲ ಗೊತ್ತಾಗ್ತಾ ಇದೆ. ನೀವು ಯಾವ ಸಂದರ್ಭದಲ್ಲಿದ್ದೀರಿ, ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಎಲ್ಲ ಗೊತ್ತಾಗ್ತಿದೆ. ಸೊ ಅದಕ್ಕೆ ಅವ್ರ ಮನಸ್ಸಲ್ಲೂ ಇದೆ, ದಿ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ಅಂತ. ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್. ಅಂದರೆ ನನ್ನನ್ನು ನಾನು ನೋಡ್ಕೊಳ್ಬೇಕು ಅನ್ನೋದೇ ಈಗಿನ ಸಂದರ್ಭ. ನನ್ನ ಲೈಫ್ನ ನಾನು ನೋಡ್ಕೊಳ್ಬೇಕಲ್ವಾ. ಸೊ ನಾನು ಅದಕ್ಕೋಸ್ಕರ ಈ ರೀತಿ ಮಾಡಲೇಬೇಕಾಯ್ತು ಅಂತ ಹೇಳಿ ನಿಮ್ಮ ಹತ್ರ ಅಪಾಲಜಿ ಕೇಳೋ ರೀತಿನೂ ಇದೆ ಇದು. ಸೊ ನೀವೇನು ಎನರ್ಜಿ ಪಾಸ್ ಮಾಡ್ತಿದ್ದೀರಿ, ಅಳ್ತಿದ್ದೀರಿ, ಕೊರಗ್ತಿದ್ದೀರಿ ಅಲ್ವಾ, ಅದು ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ. ಕನೆಕ್ಟ್ ಆಗ್ತಾ ಇರೋದಕ್ಕೇನೆ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಾನು ರಾತ್ರಿ ಹೊತ್ತು ಅಳ್ತಾ ಇದ್ದೀನಿ, ನಾನು ನಿನ್ನನ್ನು ಯಾವ ರೀತಿ ಬಳಸ್ಕೊಂಡೆ ಅದು ತಪ್ಪಾಗಿದೆ, ನಾನು ಯಾವ ರೀತಿ ಮಾತಾಡಿದೆ ಅದು ತಪ್ಪಾಗಿದೆ ಅಂತ ಹೇಳಿ ಅವ್ರಿಗೆ ಅರಿವಾಗಿದೆ. ಅವ್ರು ಒಂದಷ್ಟು ಫ್ಯಾಮಿಲಿ ವಿಚಾರವಾಗಿ ಕಟ್ಟು ಬಿದ್ದು ಅವ್ರಿಗೆ ಏನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಹುದು. ನಿಮ್ಮ ಜೊತೆ ಇದ್ದಾಗ ಅವರು ನಿಮಗೆ ಬೆನಿಕ್ಚೂರಿ ಹಾಕುವಂಥ ಕೆಲಸಗಳು ಮಾಡಿದ್ದಾರೆ. ನಿಮಗೂ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೀವು ಡಿಪ್ರೆಷನ್ಗೆಲ್ಲ ಹೋದ್ರಿ. ಡಿಪ್ರೆಷನ್ನಿಂದ ಮಾತುಗಳು ಬೇರೆ ರೀತಿ ನಿಮ್ಮ ಬಾಯಿಂದ ಬಂತು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.